ಹಾಯ್ ಗೈಸ್ ಸರ್ ನಮಸ್ಕಾರ. ನೀವು ನೋಡ್ತಿದ್ದೀರಾ ಬೇರೆ ಸೊ ಆ ಥರ ವಿಷಯ ಬಂದು ಇಷ್ಟೇ. ಸೊ ಜಿ ಕನ್ನಡ ಬಗ್ಗೆನೂ ಮಾತಾಡೋದ, ಕಲರ್ಸ್ ಕನ್ನಡದ ಬಗ್ಗೆ ಮಾತಾಡೋದ. ಸೊ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನು ಒತ್ತಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎಂಟರ್ಟೈನ್ಮೆಂಟ್ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ನಿಮಗೆ. ಕಲರ್ಸ್ ಕನ್ನಡದವರು ಒಂದು ಪ್ರೊಮೋ ಕೊಟ್ಟಿದ್ದಾರೆ, ಆ ಪ್ರೊಮೋನ ನೋಡ್ಕೊಬರೋಣ ಬನ್ನಿ ಗೈಸ್. ಮೊದಲು ಚೈತ್ರ ನಾನು ಬಾಸು ಅಂತ ಕರ್ನ ನಿಜಾಲು ಬಾಸ್ ಅನ್ಕೊಂಡ್ಬಿಟ್ಟವಳೆ. ಬಾಸ್ ಅಲ್ಲ ಕಣ, ಕೂಸು. ಇವರಿಬ್ಬರ ಬಿಗ್ ಫೈಟ್. ತಾಯ್ತಾ ಕಟ್ ಮನೆ ಕಳಿಸ್ಬಿಟ್ಟೆ. ಈಶೋ ಅದು ಎಂತ ಗಜಪಡೆ ಜೊತೆಗೈತೆ. ನಾನು ಒಬ್ಳೆ ಸಾಕು, ನಿಮ್ಮ ಅಷ್ಟು ಜನಕ್ಕೆ ಅವರೆಲ್ಲ ಬೇಕಾಗಿಲ್ಲ. ರಜತ್ ಅವರಿಗೆ, ಚೈತ್ರ ಅವರಿಗೆ ವೋಟಿಂಗ್ ನ ಮಾಡುವಂತ ಸಮಯ. ಬಾಸ್ ವರ್ಸಸ್ ಸೊ ಪ್ರೋಮೋ ಆಗಿದೆ ಅಂತ ಕಮೆಂಟ್ ಹಾಕಿ ಗೈಸ್. ಸೊ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಸೊ ಇದರ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಬಿಗ್ ಬಾಸಲ್ಲಿ ಏನು ಕಾನ್ಸೆಪ್ಟ್ ಇತ್ತು, ಚೈತ್ರ ವರ್ಸಸ್ ರಜತ್ ಅಂತ. ಸೊ ಇಲ್ಲೂ ಸಹ ಅದೇ ಕಾನ್ಸೆಪ್ಟನ್ನ ಇಟ್ಕೊಂಡೇ ಮಾಡಿದ್ದಾರೆ. ಸೊ ಈ ಕಾನ್ಸೆಪ್ಟ್ ನಮಗೆ ತುಂಬ ಇಷ್ಟ ಆಯಿತು. ಸೊ ಇವರ ಫೈಟಿಂಗು ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲೂ ತುಂಬ ಥ್ರಿಲ್ಲರ್ ಕೊಡುತ್ತೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಏನಪ್ಪ ಮಾಡ್ತಾಯಿದ್ದಾರೆ ವೋಟಿಂಗ್ ಅಂದರೆ, ಸೊ ಇಲ್ಲಿ ಯಾರ್ಯಾರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಜನರು ಡಿಸೈಡ್ ಮಾಡ್ತಾರೆ, ಗೆಸ್ಟ್ಗಳಲ್ಲ. ಸೊ ಜನರುಗಳ ಆದೇಶದ ಮೇಲೆ ಅವರು ಯಾರು ವಿನ್ನರ್ ಅಂತ ಹೇಳ್ತಾರೆ. ಸೊ ಅವರು ವೋಟಿಂಗ್ ಮಾಡ್ತಾರೆ. ಸೊ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನೀವು ನೋಡಿರ್ಬೋದು, ಅಲ್ಲಿ ತಿಳಿಸ್ತಾರೆ ಅವರೇ. ಸೊ ಅಲ್ಲಿ ಯಾರು ವಿನ್ನರ್ ಅಂತ ನೀವು ನೋಡ್ಬೋದು ಅಲ್ಲೇ. ಸೊ ಇದು ತುಂಬ ಇಷ್ಟ ಆಯಿತು ನನಗೆ, ಯಾಕಂದರೆ ಗೆಸ್ಟ್ಗಳು ಮೊದಲು ಡಿಸೈಡ್ ಮಾಡ್ತಾಯಿದ್ರು, ಬಟ್ ಈಗ ಆಡಿಯನ್ಸು ಡಿಸೈಡ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ, ಅದು ಜಿ ಕನ್ನಡದಲ್ಲಿ ನೀವು ನೋಡ್ಬೋದು ಕಾಮಿಡಿ ಅವಾರ್ಡ್ ಅಂತ ಕೊಡ್ತಾಯಿದ್ದಾರೆ. ಸೊ ಇವತ್ತು 9 ಗಂಟೆಗೆ ಶುರು ಆಗುತ್ತೆ, ಲೈಕ್ ಸ್ಯಾಟರ್ಡೆ ನೀವು ವಿಡಿಯೋ ಮಾಡ್ತಾ ಇರೋದು. ಸೊ ಇವತ್ತಿನ ನೈಟ್ 9 ಗಂಟೆ ಏನಿರುತ್ತೆ, ಸೊ ಆಗ ಶುರು ಆಗುತ್ತೆ. ಅಲ್ಲಿ ಕಾರ್ತಿಕ್ ಅವ್ರಿಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ಮತ್ತು ಅವರಮ್ಮ ಅವ್ರ ಕಷ್ಟನ ಹೇಳ್ಕೊಂಡು ತುಂಬ ಹೇಳ್ತಾರೆ. ಸೊ ಅದನ್ನು ಸಹ ನೀವು ನೋಡ್ತಾ ಇರ್ಬೋದು, ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಲ್ಲರೂ ವಿಡಿಯೋ ನೋಡ್ತೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.